ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ನಾವು ಗೆಟ್ ಟುಗೆದರ್ ಮಾಡಿ ಆರ್ಕೆಸ್ಟ್ರಾ ಹಾಗೆ ಡ್ಯಾನ್ಸು ಇದೆಲ್ಲ ಎಂಜಾಯ್ ಮಾಡಿದ್ದು ಎಲ್ಲನೂ ನೋಡಿ ತುಂಬಾ ಖುಷಿಪಟ್ಟಿದ್ದೀರಾ. ನನಗಂತೂ ನಿಮ್ಮ ಕಮೆಂಟ್ಸ್ ಓದಿ ತುಂಬ ಖುಷಿ ಆಯಿತು. ಇವತ್ತಿನ ಈ ವ್ಲಾಗಲ್ಲಿ ನೀವು ನನ್ನ ಆರ್ಗನೈಸೇಷನ್ನು ಕ್ಲೀನಿಂಗು ಕಂಟಿನ್ಯೂ ಆಗ್ತಿರೋದನ್ನು ನೋಡ್ತಿರ್ಬೋದು, ಮನೆ ಜೋಡಿಸ್ತಿರೋದು ಎಲ್ಲನೂ. ಅದ್ರ ಜೊತೆಗೆ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಕೂಡ ನೋಡ್ಬೋದು. ಅಣ್ಣ ಅಂತ ಅಂದರೆ ಕಾರ್ತಿಕ್ ಅವರ ದೊಡ್ಡತ್ತೆ ಮಗನ ಮನೆ ಗೃಹ ಪ್ರವೇಶ. ತುಂಬ ಬ್ಯೂಟಿಫುಲ್ ಆಗಿದೆ ಮನೆ. ನೀವು ಕೂಡ ಮನೆ ಎಲ್ಲ ಕೂಡ ನೋಡ್ಬೋದು. ಅದ್ರ ಜೊತೆಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಯಾರ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ವಿ, ಇದನ್ನೆಲ್ಲ ಕೂಡ ನೋಡ್ಬೋದು. ನಾನು ಒಂದು ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಆರ್ಡರ್ ಮಾಡಿದ್ದೆ. ಇಲ್ಲಿ ವ್ಯಾಕ್ಯೂಮ್ ಕ್ಲೀನಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಅಟ್ಟ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೋದು ಅಂತ. ಅದು ನಂಗೆ ತುಂಬ ಅಂದರೆ ತುಂಬಾ ಯೂಸ್ ಆಯಿತು. ಇದೇ ರೀತಿ ಒಂದಷ್ಟು ಐಟಮ್ಸ್ ನಾನು ಅಮೆಝಾನಿಂದ ತರಿಸಿರೋದು. ತುಂಬ ಅಂದರೆ ತುಂಬ ಯೂಸ್ ಮಾಡ್ತಿರ್ತೀನಿ ನಾನು. ಬಹಳಷ್ಟು ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಕೆಲಸನ ತುಂಬ ಈಸಿ ಮಾಡುತ್ತವಲ್ಲ. ಅದು ಯಾವ್ಯಾವ ವಸ್ತುಗಳು ಅದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಅದರದ್ದೆಲ್ಲ ಒಂದು ಡೀಟೇಲ್ಡಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಆ ರೀತಿ ವಿಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಕಮೆಂಟ್ಸಲ್ಲಿ ಹೇಳಿದ್ರೆ ನಾನು ಆ ರೀತಿ ಯೂಸ್ಫುಲ್ ವಿಡಿಯೋಸ್ ಕೂಡ ಮಾಡ್ತೀನಿ. ಸೊ ಇವತ್ತು ನಾನು ವ್ಯಾಕ್ಯೂಮ್ ಮಾಡಿದ್ದಾದಮೇಲೆ ಅಟ್ಟದ ಮೇಲೆ ನ್ಯೂಸ್ ಪೇಪರ್ ಹಾಸಿ ಕೆಲವೊಂದು ಸಾಮಾನೆಲ್ಲ ಅಟ್ಟದ ಮೇಲೆ ಇಡ್ತಿದ್ದೀನಿ. ಕಿಚನ್ ಅಟ್ಟದ ಮೇಲೆ ಸ್ವಲ್ಪ ಜಿಡ್ಡಾಗೋದು ಜಾಸ್ತಿ, ಅದಕ್ಕೆ ನಾನು ನ್ಯೂಸ್ ಪೇಪರ್ ಹಾಸಿ ಅದ್ರ ಮೇಲೆ ಅಡಿಷ್ನಲ್ ಐಟಮ್ಸ್ನ ಇಡ್ತಾ ಹೋಗ್ತಿದ್ದೀನಿ. ಅದ್ರ ಜೊತೆಗೆ ನಾನು ದೇವ್ರ ಮನೆ ಐಟಮ್ಸ್ ಕೂಡ ಇವತ್ತು ಅನ್ಪ್ಯಾಕ್ ಮಾಡಿ ದೇವ್ರ ಕೋಣೆ ಕೂಡ ಸ್ವಲ್ಪ ಸೆಟ್ರೈಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಸಾಮಾನು ತೆಗೆದಿಡ್ತಾ ಇದ್ದೀನಿ. ಹಾಗೆಯೇ ನನ್ನ ಹತ್ರ ಮೀಶೋದಿಂದ ತರಿಸಿರೋವಂಥ ಒಂದು ಅಂಟಿಸಿ ಡಿಸೈನ್ ಮಾಡುವಂಥದ್ದು ಬಂದಿತ್ತು. ಅದನ್ನು ನಾನು ಅರೇಂಜ್ ಮಾಡ್ತೀನಿ, ಹೇಗೆ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ, ನೋಡ್ಬೋದು. ಎಲ್ಲದ್ರದ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಯೂಸ್ ಆಗ್ಬೋದು ಅನಿಸಿದ್ದನ್ನು ನೀವು ತೊಗೋಬೋದು. ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನಗೆ ಯಾವ್ದು ಯೂಸ್ಫುಲ್ ಅನಿಸುತ್ತೋ ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ಸೊ ದೇವ್ರ ಮನೆ ಐಟಮ್ಸ್ನ ನಾನು ಎಲ್ಲನೂ ತೆಗ್ದಿಟ್ಟಿದ್ದೀನಿ. ಆಮೇಲೆ ಎಲ್ಲ ಕಟ್ಟೆ ಒರೆಸಿ ಜೋಡಿಸಿಡೋಣ ಅಂತ. ಹಾಗೆಯೇ ಡೆಕೋರೇಷನ್ಗೆ ಅಂತ ನಾನು ಮೀಶೋದಿಂದ ತರಿಸಿರುವಂಥ ಮಾಲೆನ ಹಾಕ್ತಿದ್ದೀನಿ. ಮಾಲೆ ಕೂಡ ತೋರಿಸ್ತೀನಿ ನಿಮಗೆ. ಬಾಗಿಲಿಗೆ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ. ಅದು ವಾಶ್ ಕೂಡ ಮಾಡ್ಬೋದು. ನಾನು ಹೋದ ಮನೆಯಲ್ಲಿ ಕೂಡ ಹಾಕಿದ್ದೆ. ಅದನ್ನು ಇಲ್ಲಿ ತಂದ ಮೇಲೆ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೆ. ಈಗಲೂ ಕೂಡ ಹೊಸದಿದ್ದಂಗೆ ಇದೆ, ತುಂಬ ದಿನ ಅದನ್ನು ಯೂಸ್ ಮಾಡ್ಬೋದು. ಮೇನ್ ಡೋರ್ಗೂ ಕೂಡ ನಾನು ಅದೇ ರೀತಿ ಒಂದು ಹಾಕಿದ್ದೀನಿ. ನಾನು ಡೈಲಿ ಬಂದಾಗ ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಬಟ್ ಬೇರೆ ಎಲ್ಲ ಕೆಲಸ ಮಾಡಿ ಹೋಗೋಷ್ಟರಲ್ಲಿ ಫ್ರಿಡ್ಜ್ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ. ಫ್ರಿಡ್ಜಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿ ಕ್ಲೀನ್ ಮಾಡಬೇಕು ಅಂತ ಗೊತ್ತಿತ್ತು. ಯಾಕಂದರೆ ನಾವು 2-3 ಮಂತ್ಸಿಂದ ಫ್ರಿಡ್ಜ್ ಓಪನ್ ಕೂಡ ಮಾಡಿರಲಿಲ್ಲ. ಹಾಗಾಗಿದ್ದಾಗ ಒಳಗಡೆ ಒಂಥರ ಸ್ಮೆಲ್ ಸ್ಟಾರ್ಟ್ ಆಗಿರುತ್ತೆ. ಆ್ಯಕ್ಚುಲಿ ಓಪನ್ ಮಾಡಿ ಇಡಬೇಕಿತ್ತು, ಬಟ್ ನಾವು ಕಾಂಪ್ಯಾಕ್ಟಾಗಿ ಒಂದೇ ರೂಮಲ್ಲಿ ಎಲ್ಲ ಸಾಮಾನು ಇಡಬೇಕಾಗಿದ್ದರಿಂದ ಓಪನ್ ಮಾಡಿ ಇಡೋಷ್ಟು ಸ್ಪೇಸ್ ಕೂಡ ಇರಲಿಲ್ಲ. ಅದಕ್ಕೆ ನಾನು ಇವತ್ತು ಫುಲ್ ವೂಕಿ ಕ್ಲೀನರ್ನೆಲ್ಲ ಯೂಸ್ ಮಾಡಿ ಒಳಗಡೆ ಸೋಪ್ ವಾಟರಿಂದ ಎಲ್ಲ ನೀಟಾಗಿ ವಾಶ್ ಮಾಡಿ ಓಪನ್ ಮಾಡಿ ಡ್ರೈ ಮಾಡಿ ಇಟ್ಟು ಇವತ್ತು ಹೋಗ್ತಿದ್ದೀನಿ ವಾಪಸ್ಸು. ಬರೋ ಅಷ್ಟರಲ್ಲಿ ನೆಕ್ಸ್ಟ್ ಡೇಗೆ ಡ್ರೈ ಆಗಿ ಫೌಲ್ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ನನಗೆ ವೂಕಿ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಎಲ್ಲನೂ ತುಂಬ ಇಷ್ಟ ಆಗ್ತಿದೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ. ಇವತ್ತಿನ ದಿನದ ಕೆಲಸ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಹೋದ್ವಿ. ಸ್ವಲ್ಪ ಜಲ್ದಿನೇ ಬರೋಕ್ಕೆ ಹೇಳಿದರು, ಯಾಕಂದರೆ ಅಣ್ಣನ ಮನೆ ಗೃಹ ಪ್ರವೇಶದ ಹೋಮ ಅಟೆಂಡ್ ಮಾಡಬೇಕಿತ್ತು. ಸೊ ಜಲ್ದಿ ರೆಡಿಯಾಗೋಣ ಅಂತ ನಾನು ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಮಾಡಿದ ತಕ್ಷಣವೇ ನಾವು ಟಯರ್ಡ್ ಆದಾಗ ಏನಾಗುತ್ತೆ, ನಮ್ಮ ಮುಖ ಕೂಡ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿರುತ್ತೆ. ಎಲ್ಲಾದರೂ ಹೋಗಬೇಕಂದ್ರೆ ಮುಖ ಗ್ಲೋಯಿಂಗ್ ಆಗಿ ಫ್ರೆಶ್ ಆಗಿ ಲೈವ್ಲಿ ಆಗಿದ್ದರೆ ಚೆನ್ನಾಗಿ ಕಾಣುತ್ತೆ. ಮೇಕಪ್ ಕೂಡ ಚೆನ್ನಾಗಿ ಕಾಣುತ್ತೆ ಸ್ಕಿನ್ ಮೇಲೆ. ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿದ್ದಷ್ಟು ಮೇಕಪ್ಪು ಗ್ಲೋಯಿಂಗಾಗಿ ಕಾಣುತ್ತೆ. ಸೊ ನಾನು ಇದಕ್ಕೆ ಇವತ್ತು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ಮಾಮಾಅರ್ತ್ ಅವ್ರದ್ದು.  ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ವಿಟಮಿನ್ ಸಿ ಮತ್ತು ಟರ್ಮರಿಕ್ಕು. 2 ಟೇಬಲ್ ಸ್ಪೂನ್ ಆಫ್ ರೋಸ್ ವಾಟರ್, 1 ಟೀ 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 ಸ್ಪೂನ್ ಆಫ್ ರೋಸ್ ವಾಟರ್, 1 ಟೀ
ವಿಟಮಿನ್ ಸಿ ನಮ್ಮ ಸ್ಕಿನ್ಗೆ ಬೇಕಾಗಿರೋ ಕೊಲಾಜನ್ ಪ್ರೊಡಕ್ಷನ್ನ ಬೂಸ್ಟ್ ಮಾಡುತ್ತೆ, ಹಾಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಟರ್ಮರಿಕ್ಕು ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಹೊಂದಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ನ್ಯಾಚುರಲ್ ರೇಡಿಯನ್ಸ್ನ ಹೊರಗೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿರೋ ಡಲ್ನೆಸ್ನ ಕಡಿಮೆ ಮಾಡುತ್ತೆ. ನಿಮಗೆ ಗೊತ್ತಾಗುತ್ತೆ ಈಗ ನಾನು ಎಷ್ಟು ಗ್ಲೋ ಬಂದಿದೆ ನನ್ನ ಸ್ಕಿನ್ ಮೇಲೆ ಅಂತ ನೋಡಿದ್ರೆ. ಇದು ನಿಮಗೆ ಇನ್ಸ್ಟೆಂಟಾಗಿ ಈಗೇನೋ ತಕ್ಷಣ ಕೆಲವಾದ್ರೂ ಇವೆಂಟ್ಗೆ ಹೋಗಬೇಕು ಅಂದಾಗ ಯೂಸ್ ಮಾಡೋಕ್ಕೆ ಪರ್ಫೆಕ್ಟಾಗಿದೆ. ಡೈಲಿ ರೇಡಿಯನ್ಸ್ ಬೇಕು ಅಂದರೆ ಡೈಲಿ ಇದನ್ನು ಅಪ್ಲೈ ಮಾಡ್ಬೋದು. ನಮ್ಮ ಮುಖ ಗ್ಲೋಯಿಂಗ್ ಆಗಿದ್ದರೆ ನಮ್ಮ ಕಾನ್ಫಿಡೆನ್ಸ್ ಕೂಡ ತುಂಬ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ. ನಿಮಗೂ ಕೂಡ ಯಾವುದಾದ್ರೂ ಇವೆಂಟಿಗೆ ನೀವು ಚೆನ್ನಾಗಿ ರೆಡಿ ಆಗೋದಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿ ಅನಿಸಿದ ಮೊಮೆಂಟ್ ಯಾವುದಾದ್ರೂ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡ್ಬೋದು. ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ, ಕೆಮಿಕಲ್ ಫ್ರೀ ಆಗಿರುತ್ತೆ. ಹಾಗೆಯೇ ಡೈಲಿ ಯೂಸ್ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ, ಟಾಕ್ಸಿನ್ಸ್ ಇರೋದಿಲ್ಲ. ನಿಮಗೆ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ. ಅವರು 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ 2025 ಒಳಗೆ. ಅದಕ್ಕೆ ಅವರು ನಿಮ್ಮ ಪ್ರತಿ ಆರ್ಡರ್ನೂ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ, ನೀವು ಅದನ್ನು ಟ್ರ್ಯಾಕ್ ಮಾಡಿ ಕೂಡ ನೋಡ್ಬೋದು. ಹಾಗೆಯೇ ಅವರ ಆ್ಯಪ್ ಕೂಡ ಲಾಂಚ್ ಆಗಿದೆ. ನೀವು ಆ್ಯಂಡ್ರಾಯ್ಡ್ ಯೂಸರ್ಸ್, ಐಫೋನ್ ಯೂಸರ್ಸ್ ಆಗಿದ್ದರೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇಟ್ಕೊಂಡಿದ್ರೆ ನಿಮಗೆ ಸೇಲ್ ನಡೆಯುವಾಗ, ಡಿಸ್ಕೌಂಟ್ ನಡೆಯುವಾಗ ನೋಟಿಫಿಕೇಷನ್ ಬರುತ್ತೆ. ಆ ಟೈಮಲ್ಲಿ ಶಾಪಿಂಗ್ ಮಾಡೋದ್ರಿಂದ ತುಂಬ ಹಣ ಉಳಿಸ್ಬೋದು. ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ನಾಯ್ಕಾ, ಫ್ಲಿಪ್ಕಾರ್ಟ್ ಮತ್ತು ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಸಿಗುತ್ತೆ. ಹಾಗೆಯೇ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮಾಮಾಅರ್ತ್ ಅವರ ಅಫಿಷಿಯಲ್ ಆ್ಯಪ್ ಮತ್ತು ವೆಬ್ಸೈಟ್ ಎರಡರಲ್ಲೂ ಕೂಡ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ನೋಡ್ತಿರ್ಬೋದು ನನ್ನ ಸ್ಕಿನ್ನಿಗೆ ಎಷ್ಟು ಗ್ಲೋ ಕೊಟ್ಟಿದೆ. ಹಾಗೆ ಇದು ಚೆನ್ನಾಗಿ ಮಾಯ್ಶ್ಚರೈಸ್ ಕೂಡ ಮಾಡಿದೆ, ಸನ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಇದು ಲೈಟ್ ವೆಯ್ಟ್ ಮತ್ತು ಮಾಯ್ಶ್ಚರೈಸಿಂಗ್ ಫಾರ್ಮುಲಾ ಕೂಡ ಹೊಂದಿದೆ. ಇದು ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ನಾವೀಗ ಮನೆ ಹತ್ರ ರೀಚ್ ಆಗಿದ್ದೀವಿ. ಕಲರ್ ಲೈಟಿಂಗ್ ಕಾಣಿಸ್ತಿದೆಯಲ್ಲ, ಅದೇ ಅಣ್ಣನ ಮನೆ. ಹಾಗೆಯೇ ನಮ್ಮ ಜೊತೆ ಸ್ವಾತಿ ಸಂದೀಪ್ ಕೂಡ ಜಾಯ್ನ್ ಆಗಿದ್ದಾರೆ ಅಟೆಂಡ್ ಮಾಡೋದಕ್ಕೆ ಇವೆಂಟ್ನ. ನೀವು ಹೋಮ್ ಟೂರ್ ತೋರಿಸ್ತೀನಿ ನಾನು, ಅದನ್ನು ನೋಡಿ ಮನೆ ಇಷ್ಟ ಆಯ್ತಾ ಅಂತ ಹೇಳಿ. ಕೆಳಗಡೆ ಮನೆ ರೆಂಟಲ್ ಪರ್ಪಸಿಗೆ ಮಾಡಿರೋದು, ಮೇಲ್ಗಡೆ ಅವರು ವಾಸ ಮಾಡೋದಕ್ಕೆ ಅಂತ ಮಾಡಿರೋದು. ನನಗೆ ಮೇಲ್ಗಡೆ ಅವ್ರ ಮನೆ ತುಂಬ ಇಷ್ಟ ಆಯಿತು. ಇದು ಎಂಟ್ರೆನ್ಸು. यज्ञोले यज्ञेश्वर स्वरूप शांति देवता आद्योपहार महानैवेद्यं निवेदयामि तांबूलं समर्पयामि परिमहारामि स्थापित नैवेद्यं समर्पयामि अतिशय पुण्यफलावत् योगः नादानं पुरुषेयं शम्भु विश्वाधारं सकलदर्शनं मेघवर्णं सुमांशं लक्ष्मीकान्तं कमलनयनं वन्दे ಗ್ರೌಂಡ್ ಫ್ಲೋರ್ ಮನೆಯಲ್ಲಿ ಹೋಮ ನಡೀತಿರೋದು. ತುಂಬ ಅಂದರೆ ತುಂಬ ಹೊಗೆ ಹಾಕೋಗ್ಬಿಟ್ಟಿತ್ತು, ಬ್ರೀತ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಈಗ ನಿಮಗೆ ಫಸ್ಟ್ ಫ್ಲೋರ್ ತೋರಿಸೋಣ ಅಂತ ನಾವೆಲ್ಲ ಮೇಲೆ ಬಂದಿದ್ದೀವಿ. ಮೇಲೆ ಕೆಳಗೆ 2 2 BHK ಮನೆ. ಡಿಸೈನ್ ಮಾಡಿ
ಯಾವುದು ಡಿಸೈನ್ ಮ್ಯಾಂಗೋ ಡಿಸೈನಾ? ಸರ್ವಿಸ್ ಇದೆಯಾ? ಆರಾಮ ಬಾಡಿಗೆ ಸಿಕ್ಬಿಡ್ತಾರೆ. ಸಗದ ಮಾಡಿದ್ದಾರೆ ಬಾಡಿಗೆಗೆ. ನೀವು ಈ ರೀತಿ ಮನೆ ಕಟ್ಟಿಸೋ ಪ್ಲ್ಯಾನಲ್ಲಿದ್ದರೆ, ಐಡಿಯಾಸ್ ಬೇಕು ಅಂದರೆ ಈ ಮನೆ ಅಂತ ತೊಗೋಬೋದು. ತುಂಬ ಕಾಂಪ್ಯಾಕ್ಟಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ, ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಮನೆ ಕಟ್ಟಿಸಿದ್ದಾರೆ. ಲಕ್ಸುರಿಯಾಗಿ ಏನು ಮಾಡೋಕ್ಕೋಗಿಲ್ಲ. ಬೇಸಿಕ್ಕಾಗಿ ಎಷ್ಟು ಬೇಕೋ ಅಷ್ಟೆಲ್ಲ ಇದೆ. ಎಸ್ಪೆಷಲಿ ಬಾಡಿಗೆ ಮನೆ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಮೇಲ್ಗಡೆ ಮನೆಗೆ ಅವ್ರು ಇರ್ತಾರೆ ಅಂತ POP ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಹಾಗೆ ಪಾರ್ಟಿಷನಲ್ಲೂ ಕೂಡ ಸ್ವಲ್ಪ ಡಿಸೈನ್ ಹಾಕ್ಸಿದ್ದಾರೆ. ಅದು ಬಂದ ತಕ್ಷಣ ಹಾಲಲ್ಲಿ ನೋಡಿದ ತಕ್ಷಣ ಒಳ್ಳೆ ಫೀಲ್ ಕೊಡುತ್ತೆ. ಈಗ ನಾವು ಟೆರೇಸ್ ನೋಡೋಕೆ ಬಂದಿದ್ದೀವಿ. ಇಲ್ಲಿ ಒಂದು ಹಾಲು ಮತ್ತು ಒಂದು ಅಟ್ಯಾಚ್ಡ್ ಬಾತ್ರೂಮ್ ಥರ ಮಾಡಿದ್ದಾರೆ. ಇಲ್ಲಿ ಅವ್ರ ಮಗ ಸ್ಟಡಿ ಮಾಡ್ತಿದ್ದಾರೆ, PhD ಮಾಡ್ತಿದ್ದಾರೆ. ಅವ್ರಿಗೆ ಓದ್ಕೊಳ್ಳೋಕ್ಕೆ, ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಾಗ ಹ್ಯಾಂಗ್ ಔಟ್ ಮಾಡೋಕ್ಕೆ, ಅಥವಾ ಮನೇಲಿ ಯಾವುದಾದ್ರೂ ಚಿಕ್ಕ ಫಂಕ್ಷನ್ ಇದ್ದಾಗ ಎಲ್ಲರೂ ಗೆಸ್ಟ್ ಬಂದಾಗ ಅವರು ಉಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವ್ನು ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಹೊರಗಡೆ ಅಂತೂ ಹಂಚಿನ ಡೆಕೋರೇಷನ್ನು, ಹಾಗೆ ಅಲ್ಲಿ ಹಾಕ್ಸಿರೋ ಲೈಟಿಂಗು ಎಲ್ಲ ನೋಡಿದ ತಕ್ಷಣ ತುಂಬಾ ಬ್ಯೂಟಿಫುಲ್ ಫೀಲ್ ಬರುತ್ತೆ. ಹೊರಗಡೆ ಕೂಡ ಕೂತ್ಕೊಂಡು ಸಂಜೆ ಟೈಮ್ ಹರಟೆ ಹೊಡ್ಕೊಂಡು ಟೀ ಕುಡಿಯೋಕ್ಕೆ, ಸ್ನ್ಯಾಕ್ಸ್ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ಈ ಜಾಗ. ಹಾಗೆ ಈ ಕಡೆ ಸೈಡು ಟೆರೇಸ್ ಎಕ್ಸ್ಟೆಂಡ್ ಆಗಿದೆ. ಇಲ್ಲೊಂದು ಬಾತ್ರೂಮ್ ಕೂಡ ಇದೆ ಸಪ್ರೇಟಾಗಿ. ಟೆರೇಸ್ ಎಕ್ಸ್ಟೆಂಡ್ ಆಗಿರೋ ಕಡೆ ವಾಷಿಂಗಿಗೆ, ಹಾಗೆ ಕ್ಲೋತ್ ಡ್ರೈಯಿಂಗಿಗೆ ಎಲ್ಲ ಫೆಸಿಲಿಟಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ. ಅವತ್ತಿನ ದಿನ ವೀಕೆಂಡ್ ಆಗಿತ್ತು. ಕಾರ್ತಿಕ್ಗೂ ಕೂಡ ರಜಾ. ಚಿಕ್ಕತ್ತೆ ಫ್ಯಾಮಿಲಿಗೆಲ್ಲ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಎಲ್ರಿಗೂ ಮೀನು ಅಂದರೆ ತುಂಬ ಇಷ್ಟ. ಸೊ ಮೀನು ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಕ್ಲಾಪ್ ಕೊಟ್ಟಿದ್ದೀನಿ. ಇಲ್ಲೇ ಬನ್ರಿ ಪಾರ್ಟಿ ಕೊಡಕ್ಕೆ. ನಕ್ಕಿದ್ರು ಅಂತ ನೆಕ್ಸ್ಟ್ ಇಯರ್ ಇಲ್ಲಿಂದ 200 ಕಿಲೋಮೀಟರ್ ಮುಂದೆ ಹೋಗಿ ತಿನ್ಬೇಕು. ನಾವು ಶಿವಮೊಗ್ಗದಿಂದ ಸ್ವಲ್ಪ ದೂರ ಗಾಜನೂರು ರೋಡಲ್ಲಿರುವಂಥ ಕಿನಾರ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದು ಒಂಥರ ಢಾಬಾ ಸ್ಟೈಲ್ ಇದೆ. ಇಲ್ಲಿ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಅಂತ ಸಂದೀಪ್ ಸ್ವಾತಿ ಹೇಳ್ತಿದ್ರು. ಸೊ ಎಲ್ರಿಗೂ ಫಿಶ್ ಇಷ್ಟ, ಫಿಶ್ ಲವರ್ಸ್ ಆಗಿರೋದ್ರಿಂದ ಎಲ್ಲರೂ ಇಲ್ಲೇ ಬರೋಣ ಪಾರ್ಟಿ ಮಾಡೋಕ್ಕೆ ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದಿದ್ದೀವಿ. ಚರಿತ್ಗವತ್ತು ಸ್ವಲ್ಪ ಹುಷಾರಿರಲಿಲ್ಲ, ಸೊ ಸ್ವಲ್ಪ ಡಲ್ ಇದ್ದಾನೆ. ಇಲ್ಲಿ ಕಾಟ್ಲಾ ಫಿಶ್ ಫ್ರೈ, ಹಾಗೆ ಗೌರಿ ಮೀನಿನ ಫ್ರೈ, ಮೀನಿನ ತಲೆ ತರಿಸ್ಕೊಂಡಿದ್ವಿ, ಡಿಫ್ರೆಂಟ್ ಆಗಿತ್ತು. ಅಕ್ಕಿ ಕಡುಬು ತರಿಸಿದ್ವಿ, ನೀರು ದೋಸೆ, ಅಕ್ಕಿ ರೊಟ್ಟಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಿಮಗೆ ಮೀನು ಅಲ್ಲಿ ಯಾವ ಮೀನು ಇಷ್ಟ, ಹಾಗೆಯೇ ಸ್ಪೆಷಲ್ಲಾಗಿ ಏನು ಫೇವ್ರೆಟ್ ನಿಮಗೆ ಮೀನು ಐಟಮ್ಸಲ್ಲಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಬಹಳಷ್ಟು ಜನ ಕೇಳ್ತಿದ್ರಿ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ. ಇವತ್ತಿಗೆ ನಮ್ಗೆ ಮದುವೆ ಆಗಿ 6 ವರ್ಷ ಆಯಿತು. ಹೇಗೆ ಟೈಮ್ ಕಳೀತು ಅಂತಲೇ ಗೊತ್ತಾಗಲಿಲ್ಲ. 6 ವರ್ಷ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು ನಮ್ಮ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗಿರೋ ಕಾರಣದಿಂದ. ಸೊ ತುಂಬ ಖುಷಿ ಆಯಿತು. ಹಾಗೆ ಸ್ವಾತಿ ಸಂದೀಪ್ ಅವ್ರನ್ನ ಹೊಸ ಕಾರು ಚಿಕ್ಕತ್ತೆಯವ್ರ ಫ್ಯಾಮಿಲಿ ನೋಡಿರಲಿಲ್ಲ, ಸೊ ಅವರು ಕೂಡ ನೋಡ್ದಂಗೆ ಆಯಿತು ಇಲ್ಲಿ ಪಾರ್ಟಿಗೆ ಬಂದಿದ್ದು. ಹಾಗೆಯೇ ಸ್ವಾತಿ ಸಂದೀಪ್ ಜೊತೆ ಪ್ರೇಮ ಆಂಟಿ ಮತ್ತು ಸಂದೀಪ್ ಅವ್ರ ಅಕ್ಕನ ಮಗಳು ಮಾಧುರ್ಯ ಕೂಡ ಬಂದಿದ್ದಾಳೆ. ಸೊ ಅದಂತೂ ಇದ್ದಿದ್ದು ಖುಷಿ ನಮಗೆಲ್ಲರೂ ಸೇರಿದ್ದು ಅಂತ. ಸೊ ಎಲ್ಲರೂ ಊಟ ಮುಗಿಸಿ ಪಾನ್ ತಿಂತಾ ಇದ್ದೀವಿ. ಇನ್ನೆಲ್ಲರೂ ಹೊರಡೋ ಟೈಮು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್.
ಬಾಯ್.